ಒಂದು ಸೀರಿಯಲ್ ಮಾಡ್ತಾರೆ ಕನ್ನಡದವ್ರೆ ಅಂತಾನೆ ಇಟ್ಕೊಳ್ಳಿ, ಇಲ್ಲೊಂದು ಸೀರಿಯಲ್ ಮಾಡ್ತಾರೆ, ವರ್ಕ್ ಆಗಲ್ಲ, ಕಟ್. ಇನ್ನೊಂದು 2-3 ತಿಂಗಳಲ್ಲಿ ಅವರು ತೆಲುಗುನಲ್ಲಿ ಹೋಗಿ ಮಾಡ್ತಾ ಇರ್ತಾರೆ. ಅದು ಏನು, ಇಲ್ಲಿಂದ ಹೈದ್ರಾಬಾದ್ ಹೋಗಿ ಅಥವಾ ಅಲ್ಲಿ ಸ್ಟೇ ಮಾಡಿಕೊಂಡು ಅಲ್ಲಿ ಸೀರಿಯಲ್ಸ್. ನಾವು ಕೇಳ್ಪಟ್ಟಂಗೆ ಅಲ್ಲಿ ನಿಮ್ಗೆ ಆರ್ಟಿಸ್ಟ್ ಗಳನ್ನ ಟ್ರೀಟ್ ಮಾಡೋ ರೀತಿ ಚೆನ್ನಾಗಿರತ್ತಂತೆ, ಪೇಮೆಂಟ್ ಚೆನ್ನಾಗಿರತ್ತಂತೆ, ಮತ್ತು ಆರ್ಟಿಸ್ಟ್ ಗಳಿಗೆ ಡೈರೆಕ್ಟ್ ಆಗಿ ಪ್ರೊಡ್ಯೂಸರ್ ಅಥವಾ ಡೈರೆಕ್ಟರ್ ಜೊತೆ ಕಾಂಟ್ಯಾಕ್ಟ್ ಎಲ್ಲ ಇರುತ್ತಂತೆ. ಈ ಮಧ್ಯ ಈ ಮೀಡಿಯೇಟರ್ಸ್ ಮತ್ತು ಮ್ಯಾನೇಜರ್ಸ್ ಅನ್ನೋ ತಲೆನೋವೇ ಇರಲ್ವಂತೆ ತೆಲುಗು ಅಥವಾ ತಮಿಳ್ ಇಂಡಸ್ಟ್ರಿಯಲ್ಲಿ. ಬಹುಶಃ ಇದೆಲ್ಲವೂ ಇಲ್ಲಿನ ನೆಗೆಟಿವ್ ಪಾಯಿಂಟ್ ಆಗ್ತಾ ಇದೆಯಾ ಕನ್ನಡ ಸ್ಮಾಲ್ ಸ್ಕ್ರೀನ್ ಇಂಡಸ್ಟ್ರಿಯಲ್ಲಿ? ಇದೆಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಂತ ಸರ್? ಎಲ್ಲೋ ಒಂದ್ ಕಡೆ ನಾನು ನಮ್ ಕನ್ನಡ ಇಂಡಸ್ಟ್ರಿ ಮ್ಯಾನೇಜರ್ಸ್ಗೆ ತಪ್ಪು ಹೇಳೋದಕ್ಕಿನ್ನ, ಕ್ಯಾಸ್ಟಿಂಗ್ ಡೈರೆಕ್ಟರ್ ತಪ್ಪು ಹೇಳೋದಕ್ಕಿನ್ನ, ಆ ಒಂದು ಪ್ರೊಡಕ್ಷನ್ಗೆ ತಪ್ಪು ಹೇಳೋದಕ್ಕಿನ್ನ ಇನ್ವೆಸ್ಟರ್ಸ್ ಇಲ್ಲ ಸರ್. ಇಲ್ಲಿ ನಮಗೆ ಅಷ್ಟು ಇನ್ವೆಸ್ಟ್ ಮಾಡ್ತಾರೋ ಅಷ್ಟು ದೊಡ್ಡ ರಾಯಲ್ ಸೀರಿಯಲ್ ಮಾಡ್ಬೋದು ಸರ್. ಇಲ್ಲಿ ಯಾರು ಅಷ್ಟು ಸೀರಿಯಲ್ಸ್ಗೆ ಅಷ್ಟು ಬಜೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಸಿಕ್ಕದ ಎಲ್ಲೋ ಒಂದ್ ಕಡೆ ಕಡಿಮೆ ಅನ್ಸುತ್ತೆ. ಈಗ ಮೇ ಬಿ ನಾನೀಗ ಒಬ್ಬ ಕ್ಯಾಸ್ಟಿಂಗ್ ಡೈರೆಕ್ಟರ್ ಮೇಲೆ ಹೇಳ್ಬೋದು, ನೀನ್ ಕೊಡೋ ಸಂಬಳದಲ್ಲೇ ಕಟ್ ಮಾಡ್ಕೊಂಡು ಕೊಡ್ತೀಯಾ ಅಂತ. ಆಬ್ವಿಯಸ್ಲಿ ಸರ್, ಅವ್ನ ಹೊಟ್ಟೆಪಾಡು ನೋಡ್ತಾನಲ್ಲ, ನನ್ಗೆ ಕೊಡ್ಬೇಕಾದ್ರೆ ನನ್ನ ಹೊಟ್ಟೆಪಾಡು ನೋಡ್ಬಿಟ್ಟೆ ತಾನೇ ಕೊಡೋದು. ಅದರಿಂದ ಕಟ್ ಮಾಡಿ ಕೊಟ್ಟೆ ಕೊಡ್ದ ಸರ್. ನಾನು ಎಷ್ಟೇ ಬ್ಲೇಮ್ ಇವಾಗ ಒಬ್ಬ ಕ್ಯಾಸ್ಟಿಂಗ್ ಡೈರೆಕ್ಟರ್ ಬೈತಾನೆ ಇರ್ತೀನಿ, ಅವ್ರು ಅಷ್ಟು ಕೊಟ್ರು ಇವ್ರು ಎಷ್ಟು ಕೊಟ್ರು, ನಾನು ಹೊಟ್ಟೆ ಹೊಡೆದ್ಬಿಟ್ಟು ತಿಂತಾ ಇದಾರೆ, ಹಂಗ್ ಮಾಡ್ತಾ ಇದಾರೆ. ಮಾಡ್ತಾರೆ ಸರ್, ಅವ್ರ ಜೀವನ ನಡಿಬೇಕು ಮಾಡ್ತಾರೆ, ನನ್ನ ಜೀವನ ನಡಿಬೇಕು ಮಾಡ್ತಾರೆ. ಆದ್ರೆ ಇನ್ವೆಸ್ಟರ್ಸ್ ರಾಯಲ್ ಆಗಿಲ್ಲ ಅಂದ್ರೆ, ಇನ್ವೆಸ್ಟರ್ಸ್ ಲೈಕ್ ದೊಡ್ಡ ಇನ್ವೆಸ್ಟ್ಮೆಂಟ್ ಇಲ್ಲ ಅಂದ್ರೆ ಎಲ್ಲಿಂದ ಸರ್ ಸಚ್ ಪ್ರೊಡ್ಯೂಸರ್ಸ್ ಸಿಕ್ಕಿಲ್ಲ ಅನ್ಸುತ್ತೆ ಸರ್. ಕೆಲವು ಸೀರೀಸ್ ಅಲ್ಲಿ ಇದಾರೆ, ಅಂಡ್ ಡಿಪೆಂಡ್ಸ್ ಅಪಾನ್ ಹೌ ಕ್ವಾಲಿಟಿ ಆಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಈಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ 1,000 ರೂಪಾಯಿ 1,500 ರೂಪಾಯಿ ಎಲ್ಲ ಏನ್ ಅನ್ಕೊಂಡ್ಬಿಡ್ತಾರೆ. ಈಗ ನನ್ನ ಫ್ರೆಂಡೇ ಕೇಳೋದು, ಮಗ ಸೀರಿಯಲ್ ಇಂಡಸ್ಟ್ರಿಲಿ ಇದೆಯಾ, ಎಷ್ಟು ಪೇಮೆಂಟ್? ಒಂದು 10,000 15,000? ನಾನು ಬಾಯ್ಬಿಡ 10,000 15,000 ನನ್ ಎಲ್ಲಾ ಲೆಕ್ಕ ಹಾಕಿದ್ರು ಇಷ್ಟು ಬರಲ್ಲ ಅಂತ ನಾನು ಬೇಜಾರಾಗ್ಬಿಡ್ತಿದೆ. ಮೇಂಟೈನ್ ಮಾಡ್ಬೇಕಲ್ಲ ಸರ್. ನಾನು ಇಲ್ಲ ಮಚ್ಚ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬರುತ್ತೆ, ಎಕ್ಸ್ಪೆನ್ಸ್ ಲೈಫ್ ಅಲ್ವಾ, ಎಲ್ಲ ಕಾಸ್ಟ್ಯೂಮ್ ಎಲ್ಲ ಅವರೇ ಕೊಡ್ತಾರಾ ಅಂತ ಹೇಳು. ಮತ್ತೆ ಪ್ರಶ್ನೆ, ನಾನು ಏನ್ ಮಾತಾಡ್ಲಿ? ಇಲ್ಲ ಕಣೋ ನಾವೇ ತಗೋಣ. ಏನೋ ಸೀರಿಯಲ್ ಗೊತ್ತೆ, ಅವ್ರಿಗೊಂದು ಕಾಸ್ಟ್ಯೂಮ್ ಕೊಡಕ್ಕಾಗಲ್ವಾ ಅಂತ ನನ್ಗೆ. ಹಂಗಾರೆ ನಿನ್ಗೆ ಸೈಡ್ ಆಗ ಅಸಿಸ್ಟೆಂಟ್ಸ್ ಗಳೆಲ್ಲ ಇರ್ತಾರ, ಎಲ್ಲ ಕೇಳ್ತಾನೆ ಇರ್ತಾರೆ. ಇಲ್ಲ ಕಣೋ ನಾ ಮೇಕಪ್ ಆರ್ಟಿಸ್ಟ್ ಇರ್ತಾರೆ, ಬಂದಂಗ ಯಾಕೋ ಮಾಡ್ತೇವೆ ಸುಮ್ನೆ ಮನೇಲಿ ಯಾವ್ದೋ ಕೆಲ್ಸಕ್ಕೆ ಹೋಗಿ ಆರಾಮಾಗೆ ನೀನೇ ಎಲ್ಲ ತಗೊಂಡು ನೀನೇ ಮಾಡೋದಕ್ಕೆ ಯಾಕೋ ಅದು ಪೇಮೆಂಟ್. ಆಮೇಲೆ ಪೇಮೆಂಟ್ ಒಂದ್ 3,000 4,000 ಬರುತ್ತೆ ಕಣೋ ಅಂದ್ರೆ, ಇಷ್ಟೇನಾ? ಸುಮ್ನೆ ಯಾಕೋ ಬಿಟ್ಬಿಡೋ, ಆರಾಮಾಗಿ ಹೋಗೋ ಏನೋ ಬಿಸ್ನೆಸ್ ಮಾಡ್ಕೊಂಡಿರು ಅಂತೇಳಿ. ಬಟ್ ಆಕ್ಚುಲ್ ಆಗಿ ಎಲ್ಲ ಫಸ್ಟ್ ಕಾಮನ್ ಪೀಪಲ್ ಕೇಳೋದು ಒಂದು 50,000 ಬರುತ್ತಾ, ಒಂದು 60,000 ಬರುತ್ತಾ? ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಆಬ್ವಿಯಸ್ಲಿ ಕೆಲವ್ರಿಗೆ ಕೊಡ್ಬೋದು, ಕೆಲವ್ರಿಗೆ ಅದೇ ತರ ಪ್ರಶ್ನೆ ಕೇಳಿದಾಗ ನಮಗ್ ನೋವಾಗುತ್ತೆ. ಏನಪ್ಪಾ ಹಿಂಗ್ ಕೇಳ್ತಿದಾರೆ, ನಾನು ಏನ್ ಹೇಳಿ, ನಾನ್ ಕಡಿಮೆ ಬಂದ್ರೆ ಅದಕ್ಕಿಂತ ತ್ರಿಬಲ್ ಆಗೇ ಹೇಳ್ಬೇಕು, ನನ್ ಕಡಿಮೆ ಬಂದಿದೆ ಅಂತ ಹೇಳಕ್ ಡಿಗ್ನಿಟಿ ಮೇಂಟೈನ್ ಮಾಡ್ಬೇಕಲ್ಲ. ಅದು ಒಂದ್ ಕಡೆ ನೋವಾಗುತ್ತೆ, ಯಾಕೆ ಅಷ್ಟು ಸಂಬಳ ಬರ್ತಿಲ್ಲ ನಮ್ಗೆ ಅಂತ.